ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ಇವತ್ತು ಟೆಂಪಲ್ಗೆ ಅಂತ ಹೋಗೋಣ ಅಂತ ಮಿಡ್ ನೈಟ್ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನಾವು KR ನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ. ಅಲ್ಲಿ ಇನ್ನೂ ಇಬ್ಬರು ಬರ್ತಿದ್ರು. ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ, ಅವರು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿಂದ ಅವರನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆನ್ ದ ವೇ ಒಂದು ಟೆಂಪಲ್ ಕೂಡ ಸಿಕ್ತು. ಆಲ್ಮೋಸ್ಟ್ ನಾವು ಬಿಡಬೇಕಾದ್ರೇ 9:47 ಏನೋ ಆಗಿತ್ತು. ಸೊ ಆಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೈಟ್ ಅಲ್ವಾ, ಯಾರೂ ಕೂಡ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನೈಟ್ ಔಟ್ ಹೋಗೋದಂಗೆ ಫೀಲ್ ಆಗ್ತಿತ್ತು. ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಆನ್ ದ ವೇ ಹೋಗ್ಬೇಕಾದ್ರೆ ಸುಮಾರು ದೂರನೇ ಆಗೋಗಿತ್ತು. ಹತ್ರ ನಾನು ಮಲಗಿಬಿಟ್ಟಿದ್ದೆ. ಎದ್ದಾಗಲೇ ಗೊತ್ತಾಗಿತ್ತು ನಾನು ದಾವಣಗೆರೆಗೆ ಬಂದಿದ್ದೀನಿ ಅಂತ. ಸೊ 1 ಗಂಟೆ ಏನೋ ಆಗಿತ್ತು ಆವಾಗ ನಾವು ಊಟ ಮಾಡಿದ್ದು. ಸೊ ಊಟ ಫುಲ್ಲು ಖಾರವಾಗಿತ್ತು. ಹೆಂಗೋ ಊಟ ಸಿಕ್ತಲ್ಲಪ್ಪ ಸದ್ಯ ಅಂತ ಅಂದ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಒಂದು ಆಂಜನೇಯ ಟೆಂಪಲ್ ಕಾಣಿಸ್ತು. ತುಂಬ ಚೆನ್ನಾಗಿತ್ತು. ಒಳ್ಳೆ ದೇವರೇ ಎದ್ದು ಬಂದಂಗಿತ್ತು. ಆಂಜನೇಯ ತಕ್ಕಂತೆ ಆ ಟೆಂಪಲ್ ಇತ್ತು. ಬೆಳಿಗ್ಗೆ ಎದ್ದು ನೋಡ್ತೀವಿ, ಆನ್ ದ ವೇ ಬೆಳಿಗ್ಗೆ ಆಗ್ಬಿಟ್ಟಿತ್ತು. ಸೊ ಬ್ರಷು ಮಾಡಿದೆ, ಮುಖನೂ ತೊಳೆದು ಫಸ್ಟ್ ಟೈಮ್ ಟೀ ಕುಡಿದಿದ್ದು. ಅಯ್ಯೋ, ಅಲ್ಲಿ ಫುಲ್ಲು ಕಾಸ್ಟ್ಲಿ ಬೇರೆ. ಸೊ ಹಂಗೆ ಹೋಗಬೇಕಾದ್ರೆ ಇಲ್ಲೊಂದು ಲಾರಿ ನೋಡ್ತಿದ್ವಿ, ನಮ್ಮ ಮೇಲೆ ಬಿದ್ದೋತಾರೆ ಅಂತ ಅನ್ನಿಸ್ತಿತ್ತು. ಸೊ ಅಂದೇ ಹೋಗ್ಬೇಕಾದ್ರೆ ಹುಬ್ಳಿ ಹತ್ತತ್ರ ನಾವು ಹೋಗಿದ್ವಿ. ಸೊ ಅಲ್ಲೇ ಒಂದು ಹೋಟ್ಲು ಸಿಕ್ತು. ಸೊ ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ದಾಂಡಳ್ಳಿ ಅಂತ ಒಂದಿದೆ ಪ್ಲೇಸು. ಸೊ ಅಲ್ಲಿಗೆ ವಾಟರ್ ಪ್ಲಸ್ಸು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಗೆ ಬಂದು ರೀಚ್ ಆದ್ವಿ. ಸೊ ತುಂಬ ವೆದರೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲು ಕೂಡ ಇತ್ತು. ನಾನು ಫಸ್ಟ್ ಟೈಮು ವಾಟ್ರಲ್ಲಿ ಈ ಥರ ಆಡ್ತಾ ಇರೋದು. ನಂಗೆ ತುಂಬಾ ಅಂದರೆ ತುಂಬ ಭಯ ಇತ್ತು. ಸೊ ಏನೂ ಆಗಲ್ಲ ಬಾ, ನಾವೆಲ್ಲ ಎದ್ದೀವಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಪ್ಲೇಸ್ ಮಾತ್ರ ಅಲ್ಟಿಯಾಗಿತ್ತು. ಇದು ಹೋಗ್ಬೇಕಾದ್ರೇ ಅದೆಲ್ಲ ಎಂಜಾಯ್ ಮಾಡಿಕೊಂಡು ಹಾಡಿಕೊಂಡು ಅಲ್ಲಿಂದ ನಾವು ಗೋವಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಗೋವಾಗೆ ಹೋಗಿದ್ದು. ಸೊ ಗೋವಾ ಆಲ್ಮೋಸ್ಟ್ ಆ ಬಾರ್ಡ್ರಲ್ಲೇ ಇದ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಸೊ ಗೋವಾದಲ್ಲಿ ಹೋಗ್ಬಿಟ್ಟು ನಾವು ಸ್ಟೇ ಆದ್ವಿ. ಒಂದು ರೆಸಾರ್ಟ್ ಸಿಕ್ತು. ಸೊ ಅಲ್ಲೇ ರೆಸಾರ್ಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಸ್ಟೇ ಆದ್ವಿ. ರೂಮ್ ಮಾತ್ರ ತುಂಬ ನೀಟಾಗಿತ್ತು, ಚೆನ್ನಾಗೂ ಕೂಡ ಇತ್ತು. ನಾವೆಲ್ಲ ರೂಮ್ನು ನೋಡಿದ್ವಿ, ಬಟ್ ಈ ರೂಮ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ಸ್ಟೇ ಆದ್ವಿ. ಸೊ ಸಪ್ರೇಟಾಗೇ ಇತ್ತು. ಒಂದೇ ರೂಮಲ್ಲಿ 4 ಮೆಂಬರ್ಸ್ನ ಇರೋಕ್ಕೆ ಕೊಡೋದಿಲ್ಲ. ಫ್ರೆಂಡ್ಸ್ಗಳು ಬಂದರೆ ಮಾತ್ರ ಇರೋಕ್ಕೆ ಕೊಡೋದು, ಕಪಲ್ಸ್ಗೆ ಇರೋಕ್ಕೆ ಕೊಡೋದಿಲ್ಲ. ಸೊ ಅಲ್ಲೇ ಡ್ರಿಂಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಫ್ರಿಜ್ಜು ಮತ್ತು ಟೀ ಮಾಡ್ಕೊಳ್ಳೋಕ್ಕೆಲ್ಲ ಕೆಟಲೆಲ್ಲ ಇತ್ತು. ತುಂಬ ನೀಟಾಗಿ ಮತ್ತು ತುಂಬ ಅಂದರೆ ವ್ಯೂಸ್ ಮತ್ತು ಸಖತ್ತಾಗಿತ್ತು. ಬಾಲ್ಕನಿ ಎಲ್ಲ ಇತ್ತು. ಸೊ ಸಪ್ರೇಟಾಗಿ ಕಾಟ್ಗಳೆಲ್ಲ ಇತ್ತು. ಸೊ ನಮ್ಮ ರೂಮಲ್ಲಿ ಬಂದು ವಾಶ್ರೂಮು ಮತ್ತು ಹ್ಯಾಂಡ್ ವಾಶ್ ಎರಡೂ ಕೂಡ ಇತ್ತು. ಇನ್ನೊಂದು ರೂಮಲ್ಲಿ TV ಮತ್ತು ಸ್ನಾನದ ಮನೆ ಎಲ್ಲ ಕೂಡ ಇತ್ತು. ನಮ್ಮ ರೂಮಲ್ಲಿ ಬಂದು ಬಾಲ್ಕನಿ ಇತ್ತು. ಸೊ ಅದಕ್ಕೆ ನಾವು ಈ ರೂಮ್ನೇ ಕೂಡ ಚಾಯ್ಸ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ನೈಟ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು, ಡೇನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸು ಕೂಡ ಮಾಡ್ಬೋದಿತ್ತು. ಅಷ್ಟು ಸ್ಪೇಸು ಇತ್ತು. ಚೇರುಗಿರೆಲ್ಲ ಹಾಕಿದ್ರು. ಸೊ ಅವ್ರ ರೂಮು ಕೂಡ ನೋಡಿಬಿಟ್ಟು ವೀಡಿಯೋನೂ ಕೂಡ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.